ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತಿನ ಈ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಅನ್ಬೋದು. ಒಂದು ಗವರ್ನರ್ ಅಂದ್ರೆ ಒಂದು ತಂದೆ ಸ್ಥಾನಕ್ಕೆ ನಿಂತ್ಕೊಂಡು ಏನೇನೋ ತಪ್ಪುಗಳು ನಡೆದಾಗ ಈ ತರ ನಡೀತಿದೆ ಅಂತೇಳಿ ಎಲ್ಲರಿಗೂ ಒಂದು ಒಳ್ಳೆ ನ್ಯಾಯಯುತವಾಗಿ ಒಂದು ಕೆಲಸ ಮಾಡಿಕೊಡೋ ಅಂತಾರೆ. ತಂದೆ ಸ್ಥಾನದಲ್ಲಿ ನಿಂತು ಒಂದು ಕೆಲಸ ಮಾಡ್ಕೊಳೋ ಅಂತ ವ್ಯಕ್ತಿ ಇವತ್ತೊಂದು ಪಾರ್ಟಿ ಏಜೆಂಟ್ ಆಗಿ ನಮ್ಮ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೇಕಂತೇಳಿ ಆರ್ಡರ್ ಕೊಡ್ತಾರಂತಂದ್ರೆ ಇದು ಎಂತ ರಾಜ್ಯಪಾಲರು ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ವಿಚಾರ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಆ ಗವರ್ನರ್ ಸಾಹೇಬರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಒಂದಲ್ಲ ಇನ್ನು 100ರಷ್ಟು ಕೇಸ್ಗಳು ಹಾಕಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸೋಕೆ ನಿಮಗೆ ಶಕ್ತಿ ಆಗಲ್ಲ. ಅವ್ರ ಜೊತೆಗೆ 136 ಜನ MLAಗಳು ಸೈನಿಕರಾಗಿ ನಿಂತಿದ್ದೀವಿ. ಅದ್ರ ಜೊತೆಗೆ ಇಡೀ ಕರ್ನಾಟಕದ ಜನತೆ ನಾವು ಎಲ್ಲಿಗೋದ್ರು ಸಿದ್ದರಾಮಯ್ಯ ಬಗ್ಗೆ ನಮಗೆ ಗೊತ್ತ್ರಿ. ಬಿಜೆಪಿ ಅವರು ಭ್ರಷ್ಟಾಚಾರ ಮಾಡಿದಾರೆ ಅಂದ್ರೆ ಒಪ್ತೀವಿ. ಆ ಮನುಷ್ಯ ಪ್ರತಿ ಕರ್ನಾಟಕದ ಬಡವರಿಗೆ ಅವರ ಅನುಕೂಲತೆಗೆ ಕಷ್ಟ ಬಿದ್ದು ಸಿದ್ದರಾಮಯ್ಯ ಸಾಹೇಬರು ಏನು ಕಷ್ಟದಿಂದ ಅವ್ರ ಮೇಲೆ ಬಂದಿದ್ದಾರೆ ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತು. ಈ ಬಿಜೆಪಿ ಅವರು ಎಷ್ಟೇ ಕುತಂತ್ರಗಳು ಮಾಡಿದ್ರು ಆ ಸಿದ್ದರಾಮಯ್ಯ ಸಾಹೇಬರು ನಾವು ಕೈ ಬಿಡಲ್ಲ ಅಂತ ಹೇಳಿ ಜನ ಹೇಳ್ತಿದ್ರು. ಇಂಥ ಅಭಿಮಾನವನ್ನು ಪಡ್ಕೊಂಡಂತ ನಾಯಕರು ಸಿದ್ದರಾಮಯ್ಯ ಸಾಹೇಬರಿಗೆ ಬಿಜೆಪಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈ ಮಾಸ್ ಲೀಡರ್ನ ನಾವ್ ಎಷ್ಟೇ ಮಂದಿ ಲೀಡರ್ಗಳು ನಿಂತು ಈ ಗೋಲಿ ಮುಂದೆ ನಾವು ನಿಂದಕ್ಕಾಗಲ್ಲ, ಗುದ್ಕೊಂಡು ಹೋಗ್ಬಿಡುತ್ತೆ, ಇದು ಕೇಸು ಇನ್ನೊಂದು ಹಾಕ್ಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಗೊತ್ತಿದೆ. ಸರ್ಕಾರ ಇದ್ರು ಇಲ್ಲಂದ್ರು ಅದು ಸಿಂಹ ಇದ್ದಂಗೆ, ಸಿಎಂ ಇದ್ರು ಸಿಎಂ ಇಲ್ಲಂದ್ರು ಸಿಂಹ ಇದ್ದಂಗೆ. ಸಿದ್ದರಾಮಯ್ಯ ಸಾಹೇಬರು ಯಾವತ್ತುವರೆಗೂ ನನಗೆ ರಾಜಕಾರಣದಲ್ಲಿ ಇರ್ತಾರೋ ಕರ್ನಾಟಕದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಮತ್ತೆ ಮುರುಗೇಶ್ ನಿರಾಣಿ ಆಗಿರ್ಬೋದು, ಇನ್ನೊಬ್ಬ ಕುಮಾರಸ್ವಾಮಿ ಅವರಾಗಿರ್ಬೋದು, ಇನ್ನೊಬ್ಬ ಮಹಾನ್ ನಾಯಕರಾದಂತ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇಂಥವ್ರ ಮೇಲೆಲ್ಲ ಕೇಸ್ ಬೇಡಪ್ಪ ಜಾಸ್ತಿ ಮಾತಾಡಿದ್ರೆ ಪಾಪ ಅವ್ರು ಅಳ್ತಾರೆ. ಗವರ್ನರ್ಗೆ ಇಂಥವ್ರು ಯಾರು ಕಾಣಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಒಂದೇ ಕಾಣ್ತಾರೆ. ಗವರ್ನರ್ ಅವ್ರಿಗೆ ಒಂದೇ ಮಾತು ಹೇಳಕ್ ಇಚ್ಛೆ ಪಡ್ತೀನಿ, ತಂದೆ ಸ್ಥಾನದಲ್ಲಿದ್ದು ನಮ್ಮನ್ನೆಲ್ಲ ಒಂದು ಒಳ್ಳೆ ದಾರಿಗೆ ತಗೊಂಡೋಗೋದು ಬಿಟ್ಟು ತಾವು ತಪ್ಪು ದಾರಿಯನ್ನು ತುಳಿತಿದ್ದೀರಿ. ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರ ಹತಾಶರಾಗಿದ್ದಾರೆ. ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಇಸ್ ಬಾರ್ 400 ಪಾರ್ ಅಂತಂದ್ರು, ಅದು 240ಕ್ಕೆ ಬಂದು ಬಿದ್ದೋಯ್ತು. ಏನಪ್ಪ ನಮ್ಮ ಪರಿಸ್ಥಿತಿ ಈ ಥರ ಆಗೋಯ್ತು. ಇಂಡಿಯಾ ಅಲಯನ್ಸ್ ಇಷ್ಟು ಶಕ್ತಿಯುತವಾಗಿ ಭಾರತ ದೇಶದಲ್ಲಿ ಹೊಮ್ಮುಗ್ತಾ ಇದೆ. ಇವ್ರು ಹಿಂಗೆ ಬಿಟ್ಟರೆ ನಾವು ಸರ್ಕಾರ ನಡ್ಸೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರು ಮಾತಾಡೋ ರೀತಿ ಸಿದ್ದರಾಮಯ್ಯ ಸಾಹೇಬರು ಏನೇನು ಅನುದಾನಗಳಾಗಿರ್ಬೋದು, ಭಾಗ್ಯಗಳಾಗಿರ್ಬೋದು ಕೊಡ್ತಿರೋವನ್ನು ನೋಡಿ ಮುಂಬರುವಂಥ ದಿನಮಾನದಲ್ಲಿ ನಮಗೆ ಭಾಳ ತೊಂದರೆ ಆಗುತ್ತೆ ಅಂತೇಳಿ ಈ ಥರ ಈ ಗವರ್ನರ್ಗಳನ್ನ ಅವ್ರಿವ್ರು ಉಪಯೋಗಿಸ್ಕೊಂಡು ಇವ್ರೇನು ಮಾಡ್ತಿದ್ದಾರೆ. ಆದರೆ BJP ಅವ್ರಿಗೊಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು. ನೀವಿಂಥ 100 ಕೇಸ್ ಹಾಕಿ 1000 ಕೇಸ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದಕ್ಕೂ ಬೊಗ್ಗಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕೂಡ ಇನ್ನೂ 100 ಪ್ರಾಸಿಕ್ಯೂಷನ್ಸು ತಾವು ಅಲೋವ್ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಮುಖ್ಯಮಂತ್ರಿಯಾಗಿ ಇದ್ದೇ ಇರ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನಾವು ಗವರ್ನರ್ ಅವ್ರಿಗೆ ಕೇಳ್ಕೊಳೋ ಮಾತು ಇಷ್ಟೇ, ತಾವು ತಂದೆ ಸ್ಥಾನದಲ್ಲಿದ್ದು ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಸರಿ ದಾರಿಗೆ ತಗೊಂಡು ಹೋಗೋರು, ತಾವು ತಪ್ಪು ದಾರಿಗೆ ಹೋಗ್ತಿದ್ದೀರಿ ಒಂದ್ಸರಿ ತಿಳ್ಕೊಳ್ಳಿ ಅಂತೇಳಿ ಗವರ್ನರ್ ಅವ್ರಿಗೆ ಹೇಳ್ತಿದ್ದೀನಿ. ಸಿದ್ದರಾಮಯ್ಯ ಸರ್ ಅವರಿಗೆ ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಇವತ್ತೇನು ನೋಟಿಸ್ ನೀಡಿದ್ದಾರೆ, ಇದು ಸಂವಿಧಾನದ ವಿರೋಧ ನೀತಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಈಗಾಗಲೇ ಕಳೆದ 5 ವರ್ಷಗಳ ಹಿಂದೆ ಗೋವಾ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇವತ್ತೇನು 100 ಕೋಟಿ ಖರ್ಚು ಮಾಡಿ ಬಿಜೆಪಿ ಅವರು ಸಂವಿಧಾನ ವಿರೋಧವಾಗಿ ಶಾಸಕರನ್ನು ಖರೀದಿ ಮಾಡಿ ಸುಮಾರು 1000 ಕೋಟಿ ಖರ್ಚು ಮಾಡಿ ಇವತ್ತೇನು ಗೌರ್ಮೆಂಟ್ ಫಾರ್ಮೇಶನ್ ಮಾಡಿದ್ರು. ಆದ್ರೆ ಅದಕ್ಕ ರಾಜ್ಯಪಾಲರಿಗೆ ಕಿವಿಗೆ ಹೋಗಲ್ಲ. ಇವತ್ತು ಮುರುಗೇಶ್ ನಿರಾಣಿ ಅವರು ಆಗ್ಲಿ, ಶಶಿಕಲಾ ಜೊಲ್ಲೆ ಆಗ್ಲಿ ಅನೇಕ ಜನಕ್ಕೆ ನೋಟಿಸ್ ಕೊಟ್ಟು ಅಕ್ರಮವಾಗಿ ಸುಮಾರು 2-3 ವರ್ಷ ಆದ್ರೂ ಕೂಡ ಯಾವುದೇ ನೋಟಿಸ್ ಕೊಡಂತ ಕೆಲಸಕ್ಕೆ ಮುಂದಾಗಿಲ್ಲ.
ಇವತ್ತೊಂದು ಮಾತು ಹೇಳ್ತೀನಿ ರಾಜ್ಯಪಾಲರಿಗೆ, ಇವತ್ತು 136 ಜನ ಶಾಸಕರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ಜನತೆ ಇವತ್ತೇನು 136 ಜನ ಶಾಸಕರಾಗಿ ಗೆದ್ದು ಕಳಿಸಿದ್ದಾರೆ. ರಾಜ್ಯಪಾಲರಿಗೆ ಒಂದು ಮಾತು ಹೇಳ್ತೀನಿ, ಇವತ್ತೇನು ಬಿಜೆಪಿ ಕಚೇರಿ ಬಿಜೆಪಿ ಆಫೀಸಲ್ಲಿ ಇರೋದು ಬೇಡ, ರಾಜ್ಯಪಾಲರ ಆಫೀಸಿನಲ್ಲಿದ್ರೆ ಇದು ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯಪಾಲರಾಗಲಿ, ಅಮಿತ್ ಶಾ ಆಗಲಿ, ನರೇಂದ್ರ ಮೋದಿ ಆಗ್ಲಿ, ಸಿದ್ದರಾಮಯ್ಯ ಸರ್ ಅವರ ಒಂದು ರೋಮ್ ಅಲ್ಲ, ಒಂದು ಕೂದಲು ಕೂಡ ಕಿತ್ಕೊಂಬಂತ ತಾಕತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸೈಟ್ ಕೊಟ್ಟಂತ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಮುಖ್ಯಮಂತ್ರಿಗಳಿದ್ರು. ಅವ್ರು ಕೊಟ್ಟಂತ ಸೈಟ್ಗಳು ಇದೇನು ಅನ್ಯಾಯವಾಗಿ ಕಾಣ್ದಲ್ಲ. ಸುಮಾರು 3.5 ಎಕರೆ 4 ಎಕರೆ ಅವ್ರು ಕಬ್ಜಾ ಮಾಡ್ಕೊಂಡು 14 ಸೈಟ್ ಕೊಟ್ಟಿದಾರಲ್ಲ, ನಿಮ್ದೇ ಸರ್ಕಾರ ಕೊಟ್ಟದ್ದು. ನೀವು ಹಿಂಪಡ್ಲಿಕ್ಕೆ ನಿಮ್ಗೆ ಹಕ್ಕಿತ್ತು, ಆದ್ರೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕಂತ ಇದೆಲ್ಲ ಪಿತೂರಿ ಮಾಡ್ತಿದ್ರಿ. ಇದು ಯಾರು ಕೂಡ ಇಡೀ ರಾಜ್ಯದ ಜನತೆ ತಮ್ಮನ್ನ ನಂಬಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತು ಬಿಜೆಪಿ ಅವರು ಇಂಥ ಅನಿಷ್ಟ ಪದ್ಧತಿಗಳಿಗೆ ಮಾತ್ರ ಸ್ಟ್ರೈಕ್ ಮಾಡೋದು, ಪಾದಯಾತ್ರೆಗಳು ಮಾಡೋದು ಅಂತ ಮಾಡ್ತಾರೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತೇನು ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಇಂಥ ಜಿಲ್ಲೆಗಳಲ್ಲಿ ಡ್ಯಾಮ್ ಹೊಡೆದು 106 ಜನ ರೈತರು ಸಾಯಂತ ಪರಿಸ್ಥಿತಿ ಇದ್ರೆ ಅದ್ರ ಬಗ್ಗೆ ಮಾತಾಡಲ್ಲ. ಬರೇ ಇವ್ರು ಮಾತಾಡೋದು ಒಂದೇ, ಬರೇ ಇದಕ್ಕೆಷ್ಟು ಅನಿಷ್ಟ ಪದ್ಧತಿ ಇವೇನು ಒಟ್ಟು ಅವ್ರಿಗೆ ಏನ್ ಬೇಕಂದ್ರೆ ಹೆಂಗಣ ಮಾಡಿ ಸಿದ್ದರಾಮಯ್ಯ ಸರ್ ಅವ್ರನ್ನ ಕೆಟ್ಟ ಇಮೇಜ್ ತರಿಸಿ ಅವ್ರಿಗೆ ಕಳಂಕ ತರಂತ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಈಗಾಗಲೇ ತಾವೆಲ್ಲ ಮೈಸೂರಲ್ಲಿ ನೋಡಿದ್ರಿ ಕಾರ್ಯಕ್ರಮ. ಇಡೀ ಮೈಸೂರು ಭಾಗದಲ್ಲಿ ಇಡೀ ಅವ್ರ ಜನಪ್ರಿಯತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಜನಪ್ರಿಯತೆ ನೋಡಿ ಅವ್ರಿಗೆ ಸಹಿಸಕ್ಕಾಗಲ್ಲ. ನಿಜವಾಗ್ಲೂ ಈ ಚುನಾವಣೆ ಎಲ್ಲ ಇನ್ನು ಎಷ್ಟೇ ಚುನಾವಣೆ ಆದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವ್ರ ತಂಟಿಗೆ ಬಂದ್ರೆ ನೀವು ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ ಅಂತ ನಾನು ಮಿಷನ್ ಆರ್ಡರ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ವಿರುದ್ಧ ಇಡೀ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಥರ ಕರ್ನಾಟಕದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟ್ ಅಲ್ಲಂ ಪ್ರಶಾಂತ್ ಅವ್ರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಜನರು, ನಮ್ಮ ಗಣೇಶ್ ಅವ್ರ ನೇತೃತ್ವದಲ್ಲಿ, ಭರತ್ ಅವ್ರ ನೇತೃತ್ವದಲ್ಲಿ, ಆಂಜನೇಯ ಅವ್ರ ನೇತೃತ್ವದಲ್ಲಿ, ಮುಂಡರ್ಗಿ ನಾಗರಾಜ್ ಅಣ್ಣ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಇಲ್ಲಿ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೇನು ಇವರು ಆರ್ಡರ್ ಕೊಟ್ಟಿದ್ದಾರೆ, ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ, ಭಾರತೀಯ ಜನತಾ ಪಾರ್ಟಿಯವರ ಷಡ್ಯಂತ್ರ, ನರೇಂದ್ರ ಮೋದಿ ಅವರ ಷಡ್ಯಂತ್ರ. ಈ ಸ್ಯಾಂಕ್ಷನ್ ಆರ್ಡರು ಇದೇ ಥರ ಸುಮಾರು ಜನರು, ಶಶಿಕಲಾ ಜೊಲ್ಲೆ ಅವ್ರ ವಿರುದ್ಧ, ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ, ಕುಮಾರಸ್ವಾಮಿ ಅವ್ರ ವಿರುದ್ಧ, ನಿರಾನಿ ಅವ್ರ ವಿರುದ್ಧ ಅವ್ರ ರಿಕ್ವೆಸ್ಟು ಪೆಂಡಿಂಗು ಸುಮಾರು ವರ್ಷಗಳಿಂದ ಅಲ್ಲಿ ಪೆಂಡಿಂಗ್ ಇದೆ. ಅದು ಯಾವುದೇ ಮುಟ್ಟದಂಗೆ ಯಾರೋ ಒಂದು 3 ಜನ ಕೊಟ್ಟಿರೋ ನನ್ನ ಅಪ್ಲಿಕೇಶನ್ಗೆ ಇವ್ರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಆಲ್ ಪಾಸಿಬಲ್ ಲೀಗಲ್ ಆಪ್ಷನ್ಸ್ ನಾವು ಹುಡುಕಾಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟಿಗೆ ನಾವು ಹೋಗಿದ್ದೀವಿ. ಲೀಗಲ್ ಆಪ್ಷನ್ಸ್ ಏನು ನಮ್ಮ ಮುಂದೆ ಇದೆ, ಈ ಬೆಂಚು, ಮುಂದಿನ ಬೆಂಚು, ಸುಪ್ರೀಂ ಕೋರ್ಟ್ ಎಲ್ಲಿ ಬೇಕಾದರೂ ನಾವು ಅದು ಎಕ್ಸ್ಪ್ಲೋರ್ ಮಾಡಿ ಹೋಗ್ತೀವಿ. ಆದರೆ ಸದ್ಯಕ್ಕೆ AICC ವತಿಯಿಂದ ನಾವು ಹೇಳಿರೋದಿಷ್ಟೇ, ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಸಿಕ್ಯೂಷನ್ ಆರ್ಡರ್ ಇರಲಿ, ಯಾವುದೇ ಸ್ಯಾಂಕ್ಷನ್ ಇರಲಿ, ನಮ್ಮ ಮುಖ್ಯಮಂತ್ರಿ, ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೆ ರಿಸೈನ್ ಮಾಡಲ್ಲ, ಅವ್ರು ಮಾಡೋಕ್ಕೂ AICC ವತಿಯಿಂದ ಹೇಳೋದಿಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.